ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಬಿಸ್ಕೆಟು, ಇದರ ಹೆಸರು ಶಂಕರಪಾಳೆ ಅಂತಾರೆ. ಇದು ಮಾಡೋ ವಿಧಾನ ತೋರಿಸ್ತೀನಿ ನೋಡ್ರಿ. 1/4 ಕಿಲೋ ಸಣ್ಣ ರವೆ, 1/4 ಕಿಲೋ ಮೈದಾ, 1/4 ಕಿಲೋ ಸಕ್ಕರೆ, 100 ಗ್ರಾಮ್ 100 ಗ್ರಾಮ್ ಎಣ್ಣೆ. ಈಗ ಇದು ಸಕ್ಕರೆ 1/4 ಕಿಲೋ ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ನೋಡ್ರಿ. ಈಗ ರವೆ, ಮೈದಾ, ಇದ್ರಾಗ 100 ಗ್ರಾಮ್ ಎಣ್ಣೆ ಕಲಿಸಿಬಿಡ್ಬೇಕ್ರಿ. ಇದು ಚಂದ ಎಣ್ಣೆ ಹಾಕಿ ಚಂದ ರವೆ ಹಿಟ್ಟು ಎಣ್ಣೆ ಕಲೆತಾನ ಸ್ವಲ್ಪ ಜೋರು ಹಾಕಿ ತಿಕ್ಕಬೇಕು ನೋಡ್ರಿ. ಇದು ಹಿಂಗೆ ಯಾಕಂದ್ರೆ ಎಲ್ಲ ರವಕ್ಕೆ ಹಿಟ್ಟಿಗೆ ಎಲ್ಲ ಎಣ್ಣೆ ಹತ್ತುತ್ತದೆ. ಕ್ರಿಸ್ಪಿ ಹಗೂರು ಆಗ್ತವೆ ಎಲ್ಲ. ಈಗ ರೀ ಈ ಥರ ಆಗ್ಬೇಕು ನೋಡಿ. ಈಗ ಇದು ಮಿಕ್ಸಿಗೆ ಹಾಕಿದ ಸಕ್ಕರೆ ಅದಲ್ಲ, ಸಕ್ಕರೆ ಇದಕ್ಕೆ ಹಾಯ್ಕೊಂಡು ಬಿಡ್ತೀವಿ. ಇದು ಕರೆಕ್ಟು ಅಳತೆ ಅಂದರೆ ಕರೆಕ್ಟು ಎಲ್ಲ 1/4 ಕಿಲೋ ತೊಗೋಬೇಕು ನೋಡಿರಿ. ಒಂಚೂರು ಸಕ್ಕರೆ ಕಮ್ಮಿ ತೊಗೊಂಡ್ರೂ ಪರವಾಗಿಲ್ಲ, ಹೆಚ್ಚು ತೊಗೋಬಾರ್ದು. ಯಾಕಂದ್ರೆ ಇವು ಎಣ್ಣೆಗೆ ಮಾಡೋ ಹೊತ್ತಿನಾಗ ಎಣ್ಣೆಗೆ ಒಡೆದು ಹೋಗ್ತಾವೆ. ಯಾಕಂದ್ರೆ ಸ್ವಲ್ಪ ಕಮ್ಮಿ ಇರಬೇಕು. ಇದೆಲ್ಲ ಕರೆಕ್ಟ್ ಈ ಥರ ಕಲಿಸ್ಕೋಬೇಕು. ನೀರು ಒಮ್ಮೆ ಜಗ್ಗಿ ಹಾಕಬಾರ್ದು, ಸ್ವಲ್ಪ ಹಾಯ್ಕೊಂತ ಕಲಿಸ್ಕೊತ ಹೋಗ್ಬೇಕು. ಈ ಥರ ಚಪಾತಿ ಹಿಟ್ಟಿನಂಗೆ ಸ್ವಲ್ಪ ಇನ್ನು ಗಟ್ಟಿನಂಗೆ ತೊಯ್ಸಿಟ್ಟಿನಿ. ಇದು ಕರೆಕ್ಟ್ ಅರ್ಧ ಗಂಟೆ ನೆನಿಬೇಕು ನೋಡ್ರಿ. ನೆಂದ ಮ್ಯಾಗ ಮತ್ತೆ ಮಾಡೋದು ತೋರಿಸ್ತೀನಿ. ಚಂದ ನೆಂದಾಗ ಈ ಥರ ಮಾಡಿಕೊಂಡು ಚಪಾತಿ ಅಷ್ಟು ಸೈಜಿನಂಗೆ ಮಾಡಿಕೊಂಡು ಈಗ ಮ್ಯಾಗ ಸ್ವಲ್ಪ ಹಿಟ್ಟು ಪುಡಿ ಹಿಟ್ಟು ಹಚ್ಚಬೇಕು. ಮೈದಾ ಹಿಟ್ಟು ಹಚ್ಚಿ ಈ ಥರ ನಮ್ಗೆ ಸ್ವಲ್ಪ ತೆಳ್ಳಗೆ, ಯಾರಿಗೊಂಚೂರು ದಪ್ಪ ಅಂದ್ರೂ ದಪ್ಪಲ್ಲಿ ಆಡಿಸ್ಕೋಬೋದು, ತೆಳ್ಳಗೆ ಅಂದ್ರೂ ತೆಳ್ಳಗೆ ಆಡಿಸ್ಕೋಬೋದು. ಅದು ನಮ್ಮ ಇಷ್ಟದ ಪ್ರಕಾರ. ಇದು ಯಾಕಂದ್ರೆ ಅರ್ಧ ಗಂಟೆ ಆದರೆ ಕರೆಕ್ಟು ಎಲ್ಲ ಸಕ್ಕರೆ ಎಣ್ಣೆ ಮೈದಾ ಎಲ್ಲ ಇರ್ತದಲ್ರಿ, ಕರೆಕ್ಟು ಮೆತ್ತಗೆ ನೆಂದು ಬಿಡ್ತದೆ. ಇದಕ್ಕೂ ಹತ್ತಂಗಿಲ್ಲ, ಬೆಲ್ಲಣಿಗೆಗೆ ಹತ್ತಂಗಿಲ್ಲ. ಈಗ ನಾ ಕರ್ಜಿಕಾಯಿ ಕೊರೆಯಲಿಂದ ಕಟ್ ಮಾಡ್ತೀನಿ ನೋಡ್ರಿ. ನೀವು ಸಣ್ಣವೂ ಕಟ್ ಮಾಡ್ಕೋಬೋದು, ಇನ್ನು ಸ್ವಲ್ಪ ಸಣ್ಣ ಬೇಕಂದ್ರೂ. ಇದ್ರ ಮ್ಯಾಗ ಹಾಕಿ
ಸ್ವಲ್ಪ ಯಾಕಂದ್ರೆ ಈ ಥರ ಮುಚ್ಚಿಟ್ರೆ ಏನಾಗ್ತದ್ರಿ ಚಂದ ಏನು ಗಾಳಿನೂ ಹತ್ತಂಗಿಲ್ಲ ಏನಿಲ್ಲ ಮಿದುವು ಇರ್ತದೆ ಹಿಟ್ಟು. ಈಗ ರೀ ಈ ಥರ ಎಲ್ಲ ಮಾಡಿಟ್ಟಿನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದೆ ನೋಡ್ರಿ, ಎಣ್ಣೆಗೆ ಹಾಕ್ತೀನಿ. ಸ್ವಲ್ಪ ನಿಧಾನ ಉರಿ ಇಟ್ಟು ಕರಿಬೇಕು ನೋಡ್ರಿ. ಇವು ಸ್ವಲ್ಪ ನಿಧಾನ ಮೆಲ್ಲಕ್ಕೆ ಸಣ್ಣ ಸ್ಪೂನ್ ತೊಗೊಂಡು ಸ್ವಲ್ಪ ಉರಿ ಕಮ್ಮಿ ಇಟ್ಟು ಸಣ್ಣ ನಿಧಾನ ಉರಿಬೇಕು ನೋಡ್ರಿ. ಈಗ ಪೂರ್ತಿ ಕೆಂಪನ್ನು ಸುಡಬಾರ್ದ್ರಿ, ಸ್ವಲ್ಪ ಗೋಲ್ಡನ್ ಕಲರ್ ಬಂದಿರ್ತೇನೆ ತೆಗೆದು ಬಿಡ್ಬೇಕು. ಕರ್ನಾಟಕ ಶಂಕರಪಾಳ್ಯ ರೆಡಿ. ತಿಲ್ಲಕ್ಕೂ ಭಾಳ ಟೇಸ್ಟ್ ಇರ್ತಾವ. ಈಗ ರೀ ಹಿಂಗೆ ಮಾಡ್ರಿ ಏನಿಲ್ಲ ನೋಡ್ರಿ, ಎಷ್ಟು ಬಡಾನ್ ಮುರಿತಾವ. ತಿಲ್ಲಕ್ಕೂ ಏನಿದೆ ಅನ್ಸಂಗಿಲ್ಲ, ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ. ಈ ರೆಸಿಪಿ ಮಾಡ್ಕೊರಿ, ಸರಿಯಾಗಿ ತಿನ್ನಿರಿ.